ನ್ಯಾಯಪರ. ತುಮಕೂರಿನ ಶ್ರೀ ಸಿದ್ಧವಿನಾಯಕ ಮಂದಿರ ಮತ್ತು ಪಾರ್ಕ್ ಜಾಗದ ಪಕ್ಕದಲ್ಲಿರುವ ಎಪಿಎಂಸಿ ಇಲಾಖೆಯ ಜಾಗವು ಸುಮಾರು 20 ವರ್ಷಗಳಿಂದ ಲ್ಯಾಂಡ್ ಜಿಹಾದ್ಗೆ ಬಲಿಯಾಗಿದ್ದು, ಇದರ ವಿರುದ್ಧ ಕಾರ್ಯಕರ್ತರ ನಿರಂತರ ಕಾನೂನು ಹೋರಾಟದಿಂದ ಎಪಿಎಂಸಿ ಇಲಾಖೆಯವರು ಸದರಿ ಜಾಗದಲ್ಲಿದ್ದ ಅಕ್ರಮ ಶೆಡ್ ಅಥವಾ ಕಟ್ಟಡಗಳ ಬುಲ್ಡೋಜ್ ಮಾಡಲಾಗಿದೆ. ಸಂತೋಷದ ವಿಚಾರ ಏನಂತಂದ್ರೆ, ನಾವು ಏನು ಬಹಳ ದೊಡ್ಡದಾದಂತ ಒಂದು ಹೋರಾಟಕ್ಕೆ ಅನೇಕ ವರ್ಷಗಳಿಂದ ಧುಮುಕಿದ್ವಿ. ಆ ಹೋರಾಟಕ್ಕೆ ನಿನ್ನೆ ಮೊನ್ನೆ ಆಚೆ ಮೊನ್ನೆ ವಿಚಾರದಲ್ಲಿ ಒಂದು ನಮಗೆ ಜಯ ಸಿಕ್ಕಿದೆ. ಅದು ಇಲ್ಲಿ ನಿಮಗೆ ಕಾಣಿಸ್ತಿರ್ಬೋದು, ಇದು ಎಪಿಎಂಸಿಗೆ ಸಂಬಂಧಪಟ್ಟಿರುವಂತ ಒಂದು ಪ್ರಾಪರ್ಟಿ ಅಂತ ಹೇಳಿ 2-3 ಡೇಸ್ ಬಿಫೋರ್ ಇದನ್ನ ಇಲ್ಲೆಲ್ಲ ಕ್ಲಿಯರ್ ಮಾಡ್ಬಿಟ್ಟು ಅವರು ಬೋರ್ಡ್ ಹಾಕಿದ್ದಾರೆ. ಅಂಡ್ ಇಲ್ಲಿ ಯಾರಾದ್ರೂ ಅತಿಕ್ರಮಣ ಪ್ರವೇಶ ಮಾಡಿದ್ರೆ ಅದಕ್ಕೆ ಕಾನೂನು ರೀತಿ ಕ್ರಮ ತಗೋತೀವಿ ಅಂತ ಕೂಡ ಹಾಕಿದ್ದಾರೆ. ಇದು 2019ರಲ್ಲಿ ಯಾವಾಗ ನಮ್ಮ ಸಿದ್ಧಿವಿನಾಯಕ ಮಂದಿರ ಇವರು ಧ್ವಂಸ ಮಾಡ್ಲಿಕ್ಕೆ ಅಂತ ಬರ್ತಾರೆ, ಆವತ್ತಿನ ದಿನನೇ ನಾವು ಈ ಜಾಗದ ಬಗ್ಗೆ ಪ್ರಸ್ತಾಪ ಮಾಡಿರ್ತೀವಿ. ನಮ್ಮ ಅವತ್ತಿನ ಮೇಯರ್ ಅವರು ಖುದ್ದು ಇಲ್ಲಿಗೆ ಕರ್ಕೊಂಡ್ಬಂದು ನಾವು ತೋರಿಸಿರ್ತೀವಿ. ಅವತ್ತಿನ ಕಮಿಷನರ್ಗೆ ಮತ್ತೆ SP ಅವ್ರ ಗಮನಕ್ಕೆಲ್ಲ ತಂದಿರ್ತೀವಿ. ಈ ಜಾಗದಲ್ಲಿ ಬಹಳಷ್ಟು ಇಲ್ಲಿಗಲ್ ಆಕ್ಟಿವಿಟೀಸ್ ಎಲ್ಲ ಆಗ್ತಾ ಇರುತ್ತೆ ಅಂತ ಹೇಳಿ, ಏನೋ ವೆಂಡರ್ ಯಾರೋ ಸರ್ ಅಂತ ಹೇಳಿ ಲೀಗಲ್ ಆಗಿ ಶೆಡ್ ಮಾಡ್ಕೊಂಡು ಅಂಗಡಿಗಳು ಮಾಡ್ಕೊಂಡು ಗವರ್ನಮೆಂಟ್ ಇಂದ ಪರ್ಮಿಷನ್ ಇಲ್ಲದೆ, ಗವರ್ನಮೆಂಟ್ ರೆಂಟ್ ಕಟ್ಟದಲೆ, ಯಾವುದೇ ರೀತಿ ಯಾವುದೇ ಇಲಾಖೆಗಳಿಗೆ ಕಾನೂನುಗಳಿಗೆ ಎಲ್ಲ ಗಾಳಿ ತೂರಿ ಈ ಜಾಗದಲ್ಲಿ ಇರ್ತಾರೆ 20 ವರ್ಷಗಳಿಂದ. ಅದಾದ್ಮೇಲೆ ನಾವು ಕಳೆದ 8 ತಿಂಗಳಿಂದ ನಮ್ಮ ಬೆಂಗಳೂರಿನ ಒಬ್ರು ಹೈಕೋರ್ಟ್ ಅಡ್ವೊಕೇಟ್ ಕಡೆಯಿಂದ ಈ ಮಾಹಿತಿನ ನಾವು ಅವರಿಗೆ ವಿಚಾರ ತಿಳಿಸಿ, ನಾವು ಅನೇಕ ವರ್ಷ ಇಲ್ಲೆಲ್ಲ ಸಂಬಂಧಪಟ್ಟ ಅಧಿಕಾರಿಗಳನ್ನ ಕಂಡ್ವಿ. ಯಾವುದೇ ರೀತಿ ಅದು ಕ್ರಮ ಆಗ್ಲಿಲ್ಲ. ಮುಂದೆ ಏನ್ ಮಾಡ್ಬೇಕು ಅಂತ ಕೇಳಿದಾಗ ಅವರು ಇಲ್ಲಿ ನಡೀತಿರ್ತಕ್ಕಂತ ವಿದ್ಯಮಾನಗಳು ಇದೆ, ಮುಂದೆ ಕೂಗಳತ್ತೆಲ್ಲ ಕಾಣುವಂತ ನಮ್ಮ ಸಿದ್ಧಿವಿನಾಯಕ ಈ ರೀತಿ ಆಗ್ಬೇಕು, ಈ ರೀತಿ ಡಾಕ್ಯುಮೆಂಟ್ಸ್ ನಾವು ಕಲೆಕ್ಟ್ ಮಾಡ್ಬೇಕು ಅಂತ. ಸೊ ಇಷ್ಟೆಲ್ಲ ಆದ್ಮೇಲೆ ನಾವು ಎಲ್ಲ ಕಲೆಕ್ಟ್ ಮಾಡಿ ಅದನ್ನ RTI ಮುಖಾಂತರ ಕಲೆಕ್ಟ್ ಮಾಡ್ತೀವಿ ಡಾಕ್ಯುಮೆಂಟ್ಸ್. ಎಪಿಎಂಸಿ ಅವರಿಂದ ಇವ್ರಿಗೇನ್ ಪರ್ಮಿಷನ್ ಆಗಿದ್ಯಾ, ಇವ್ರಿಗೇನಾದ್ರು ರೆಂಟ್ ಕಟ್ಟಿದಾರಾ, ಮತ್ತೆ ಮಹಾನಗರ ಪಾಲಿಕೆಯಿಂದ ಇಲ್ಲಿ ವೆಂಡರ್ಗೆ ಏನಾದ್ರು ಅವಕಾಶ ಮಾಡಿಕೊಟ್ಟಿದ್ರಾ, ಈ ರೀತಿ ಎಲ್ಲ ಡಾಕ್ಯುಮೆಂಟ್ಸ್ ನಾವು ಕಲೆಕ್ಟ್ ಮಾಡ್ತೀವಿ. ಕಲೆಕ್ಟ್ ಮಾಡಿದಾಗ ಅಲ್ಲಿ ಅವರು ಅದಕ್ಕೆ ಯಾವುದೇ ರೀತಿ ಅಧಿಕೃತವಾದ ದಾಖಲಾತಿ ಇರಲ್ಲ. ಅದಾದ್ಮೇಲೆ ನಮಗೆ ಫರ್ದರ್ ನಾವು ಅದನ್ನ ಫೈಲ್ ಮಾಡ್ಬೇಕು ಅಂತೆಲ್ಲ ಯೋಚನೆ ಮಾಡ್ತೀವಿ. ಅಷ್ಟೊತ್ತಿಗೆ ಅಧಿಕಾರಿಗಳೇ ಎಚ್ಚೆತ್ಕೊಂಡು ಈ ಜಾಗವನ್ನ ಎಂಟಾಗೆಲ್ಲ ಕ್ಲಿಯರ್ ಮಾಡಿಸಿರ್ತಾರೆ. ನಮ್ಮ ಜಿಲ್ಲಾಡಳಿತ ಮತ್ತು ಎಪಿಎಂಸಿ ಅವರಿಗೆ ನಾವು ಧನ್ಯವಾದ ಹೇಳ್ತೀವಿ. ಮತ್ತು ಮಂದಿರ ಮತ್ತು ಪಾರ್ಕ್ ಸಂರಕ್ಷಣಾ ಸಮಿತಿ ಏನಿದೆ ಅದರ ಹೋರಾಟ ಅದು ಕೂಡ ಮುಂದಿನ ದಿನಗಳಲ್ಲಿ ಕಾನೂನಾತ್ಮಕ ಹೋರಾಟ ಮಾಡ್ತಾ ಇದೀವಿ. ಅದಕ್ಕೂ ಕೂಡ ಜಯಗಳಿಸ್ತೀವಿ. ಇವತ್ತಿನ ಈ ಶುಭ ಸುದ್ದಿಯನ್ನ ತಮ್ಮೆಲ್ರಿಗೂ ನಾವು ಹಂಚ್ಕೊಳ್ಲಿಕ್ಕೆ ಈ ರಾಮನವಮಿಯ ಪ್ರಯುಕ್ತ ತಮ್ಗೆಲ್ರಿಗೂ ವಿಶೇಷವಾಗಿ ಈ ರೀತಿಯಾದಂತಹ ಲ್ಯಾಂಡ್ ಜಿಹಾದ್ ಅಥವಾ ಭೂಗಳ್ಳರಿಂದ ಮಾಡಿದ್ರೆ ಕಾನೂನಾತ್ಮಕವಾಗಿ ಅದಕ್ಕೆ ನಮ್ಗೆ ಸ್ವಲ್ಪ ತಡ ಆಗ್ಬೋದು, ಅಂತಿಮ ಜಯ ಅಂತ ಸಿಗುತ್ತೆ. ಜೈ ಶ್ರೀರಾಮ್. ಇಷ್ಟ ಹೇಳ್ತಾ ಎಲ್ರೂ ಜಾಗೃತಿ ಆಗಿ ಅಂತ ಹೇಳ್ತಾರೆ.